ಬಾ ನಡೆದು ಕಾಲೆಲ್ಲ ನೋವು. ಇನ್ನೊಂದು ಸ್ವಲ್ಪ ಜೋರಾಗಿ ಗೊತ್ತಮ್ಮ, ಜಾಸ್ತಿ ಕಾಸು ಕೊಡ್ತೀನಿ. ಹೋದ್ಸಲ ಹೊತ್ತಿದ್ದೆ ಇನ್ನೂ ಬಾಕಿ ಇದೆ, ಎಲ್ಲ ಬರ್ದಿಟ್ಟಿದೀನಿ. ನಿಮ್ಮಪ್ಪ ಕೊಟ್ಟಂಗೆ ನೀನ್ ಇಸ್ಕೊಂಡಂಗೆ ನೀನ್ ನಂಬ್ಕೊಂಡಿರು. ಇಲ್ಲಮ್ಮ, ಪಕ್ಕ ಕೊಡ್ತೀನಿ ಒತ್ತು. ಅಲ್ಲರಿ, 4 ಹೆಜ್ಜೆ ನೆಟ್ಟಗ್ ಹಾಕಿಲ್ಲ, ಬರೀ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ಕೆ ಹಿಂಗ ಆಡ್ತಿದ್ದೀರಲ್ಲ. ಹೋಗ್ಲಿ ಬಿಡು ಕುಮುದ, ಮಹೇಶನಿಗೆ ಬಂದಿರೋ ಕಾಲ್ ನೋವು ನಿನ್ ಮಗಳು ಒತ್ತುತ್ತಾ ಇರೋ ಚಂದಕ್ಕೂ ಸರಿಯಾಗಿದೆ. ಅಲ್ಲದ್ಕೆ ನೀರಲ್ಲಿ ಎದ್ದು ಬಿದ್ದು ಬಂದಿರೋ ಸಂಜೀವನೇ ಒಂದ್ ಮಾತು ಮಾತಾಡ್ತಿಲ್ಲ. ಇವ್ರೇನೋ ಬೆಟ್ಟನ ಮಂಡಿಗಾಲಲ್ಲಿ ಹತ್ತು ಬಂದಿರೋಂಗ ಆಡ್ತಿದ್ದಾರೆ. ಹೋಗಪ್ಪ, ನನ್ ಕೈಲಿ ಇಷ್ಟೇ ಆಗೋದು, ಬೇಕಾದ್ರೆ ನಿನ್ನ ಅಮ್ಮನ್ ಕೇಳ್ಕೊ. ಆ ಮೊಬೈಲ್ ಒತ್ತುವಷ್ಟು ನನ್ನ ಕಾಲು ಒತ್ತಿದ್ರೆ ಬಾ, ಕಾಲು ನೋವಾದ್ರೂ ವಾಸಿಯಾಗ್ಯದ. ಅಮೃತ ಕೂತ್ಕೊಮ್ಮ. ನೆಗಡಿ ಬಂದ್ಬಿಡ್ತಾ? ನೀನ್ ನೀರಲ್ಲಿ ನೆಂದಿದ್ದಕ್ಕೆ ಶೀತ ಆಗತ್ತೆ ಅಂತ ನನಗ್ ಗೊತ್ತಿತ್ತು, ಅದಕ್ಕೆ ಕಷಾಯ ಮಾಡಕ್ ಇಟ್ಟಿದ್ದೀನಿ. ತಗೊಂಡ್ಬರ್ತೀನಿ. ಅಮೃತ ತಗೊಮ್ಮ ಕಷಾಯ, ಬಿಸಿಯಾಗಿದೆ, ಹುಷಾರು. ಅದು ಬಿಸಿ ಕಷಾಯ ಕೈಯಲ್ಲಿ ಇಟ್ಕೊಂಡು ನೀವು ಅಕ್ಷಿ ಅಂತಿದ್ದಿದ್ರೆ ನಿಮ್ಮ ಮೈ ಮೇಲೆ ಚೆಲ್ಲಿರೋದು, ಅದಕ್ಕೆ. ಸಂಜೀವ, ಒಂದು ಕೆಲಸ ಮಾಡು, ಇನ್ನೊಂದು ಲೋಟ ತಗೊಂಡು ಒಂಚೂರು ಆರಿಸಿ ಕೊಡು. ಹಾಗಂತ ತೀರಾ ಆರಕ್ ಬಿಡ್ಬೇಡ. ಅಮ್ಮ ನಾನ ಹ್ಞೂ ಕಣೋ, ನೀನೇ. ಏನು ಗೊತ್ತಾಯ್ತಾ? ನನಗೊಂಚೂರು ಕೆಲಸ ಇದೆ. ಕುಮುದ, ನನ್ನ ಜೊತೆ ಬಾ. ಚಂದ್ರಿ, ಮಾವಂಗೆ ಇನ್ನೊಂದು ಲೋಟ ಕೊಡಮ್ಮ. ಬಾ ಕುಮುದ.